ಈಗಾಗಲೇ ನೀವು ಕಳೆದ ತಿಂಗಳು ಕೂಡ ನಮ್ಮ ಕಚೇರಿಗೆ ಬಂದು ಒಂದು ಮನವಿ ಪತ್ರ ಕೊಟ್ಟು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರಿ. ಆ ಹಿನ್ನೆಲೆಯಲ್ಲಿ ದಿನಾಂಕ 1/8/2024 ನಿಮ್ಮ ಸಮನ್ವಯ ಸಮಿತಿಯ ಹಲವಾರು ಮುಖಂಡರ ಜೊತೆ ನಾವು ನಮ್ಮ ಕಚೇರಿನಲ್ಲಿ ಸುಮಾರು ಈಗಾಗಲೇ ಮಹಾಂತೇಶ್ ಅವರು ಹೇಳಿದಂಗೆ ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ಸುಮಾರು ಹಲವಾರು ಬೇಡಿಕೆಗಳನ್ನು ಹಲವಾರು ಇಶ್ಯೂಸ್ಗಳನ್ನ ಅವರು ಮಂಡಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಒಂದನೇದು ಅವರು ಈ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಕುರಿತು ಹೇಳಿದರು. ಈಗಾಗಲೇ ನಾವು 23, 24, 22, 23ನೇ ಸಾಲದು ಏನು ಬಿಡುಗಡೆಗೆ ಬಾಕಿ ಇದೆ ಅದು DBT ಮುಖಾಂತರ ನಿಮ್ಮ ಅಕೌಂಟ್ಗೆ ಬರುವಂಥದ್ದು. ಅದೀಗ ಆರ್ಥಿಕ ಇಲಾಖೆಯದು ಸ್ವಲ್ಪ DBTನ ತಡೆ ಹಿಡಿದಿದ್ರು. ಈಗ ಅವರು ಕ್ಲಿಯರೆನ್ಸ್ ಕೊಟ್ಟಿರೋದ್ರಿಂದ ಈ ವಾರ 23, 24ನೇ ಸಾಲಿನ ಎಲ್ಲ ಅರ್ಜಿಗಳಿಗೆ ನಾವು ಸಹಾಯಧನವನ್ನು ಬಿಡುಗಡೆ ಮಾಡ್ತೀವಿ. ಹಾಗೆಯೇ ಇನ್ನು 2 ಸಾಲದು 23, 24ನದು ಈಗಾಗಲೇ ಅಪ್ಲಿಕೇಶನ್ಸನ್ನು ಕಾಲ್ಫರ್ ಮಾಡಿದ್ದೀವಿ. ಅವರು ಆಗಸ್ಟ್ವರೆಗೂ ಕೂಡ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದೀವಿ. ಅಪ್ಲಿಕೇಶನ್ಸನ್ನು SSP ಪೋರ್ಟಲಲ್ಲಿ ತಾವು ಹಾಕೋಬೋದು. ಇನ್ನು ಮುಂದೆ 24, 25ನೇ ಸಾಲಿಂದ ಪ್ರತಿ ವರ್ಷವೂ ಈಗ ಪ್ರತ್ಯೇಕವಾದಂತಹ ಅಧಿಸೂಚನೆ ಹೊರಡಿಸುವಂಥ ಅಗತ್ಯ ಇಲ್ಲ. ಈಗಾಗಲೇ ಅದನ್ನು ನಾವು SSP ಪೋರ್ಟಲ್ ಅವ್ರಿಗೆ ಎಲ್ಲ ಇಲಾಖೆಗಳದ್ದು ಯಾವಾಗ ಸ್ಕಾಲರ್ಶಿಪ್ ಕರೀತಾರೆ ನಮ್ಮದು ಅದು ಎಲ್ಲ ಇಲಾಖೆಗಳದ್ದು ಸೇರಿ ಒಂದು ಅಪ್ಲಿಕೇಶನ್, ಅಂದರೆ ನೀವು ಯಾವ ಇಲಾಖೆಗಾದರೂ ಹಾಕ್ಕೊಂಡಿರ್ತೀರ ಹಾಕಿದ್ರೆ ಅವರು ಒಂದೇ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಾರೆ ಸ್ಕಾಲರ್ಶಿಪ್ಗೆ. ನಮ್ದೇನು ಡಾಟಾ ಕೊಡ್ತೀವಿ ಅದಕ್ಕೆ ಮ್ಯಾಚ್ ಮಾಡಿ ಅವರು ನಮಗೆ SSP ಅವರು ನಮಗೆ ಕೊಡ್ತಾರೆ. ಇಲ್ಲಾಂದರೆ ಪ್ರತಿ ವರ್ಷವೂ ನಮ್ಮ ಸಾಫ್ಟ್ವೇರಲ್ಲಿ ಕರಿಬೇಕು, ಅವ್ರ ಹತ್ರ ಹೋಗಬೇಕು, ಮ್ಯಾಚ್ ಮಾಡಿಸ್ಕೊಬೇಕು. ಅದು ತಿಂಗಳಾನುಗಟ್ಟಲೆ ಡಿಲೇ ಆಗ್ತಾಯಿತ್ತು. ಇನ್ನು ಮುಂದೆ ಆ ಒಂದು ವಿಳಂಬವನ್ನು ತಪ್ಪಿಸಲು ನಾವು ಸ್ಕೂಲ್ ಏನು ಸ್ಕಾಲರ್ಶಿಪ್ ಪೋರ್ಟಲ್ ಇದೆ SSP ಪೋರ್ಟಲ್, ಅಲ್ಲೇ ಇನ್ನು ಮುಂದೆ ಅಪ್ಲಿಕೇಶನ್ ಕರೀತಾರೆ. ಮತ್ತು ಸ್ಕಾಲರ್ಶಿಪ್ಪು ನಿಗದಿತವಾಗಿ ಎಲ್ಲ ಇಲಾಖೆಗಳ್ದು ಯಾವಾಗ ಬಿಡುಗಡೆ ಆಗುತ್ತೆ ನಮ್ಮದೂ ಕೂಡ ಆವಾಗಲೇ ತಮಗೆ ಬಿಡುಗಡೆ ಆಗುತ್ತೆ. ಇದರಲ್ಲಿ ಕೆಲವೆಲ್ಲ ಬೇರೆ ಇಲಾಖೆ ತೊಗೊಂಡ್ರೆ ನಮ್ಮ ತೊಗೊಳಂಗಿಲ್ಲ ಅಂತೆಲ್ಲ ನಿಮಗೆ ಹೇಳಿದರು. ಆ ಥರ ಏನಿಲ್ಲ. ನೀವು ಯಾವ್ದು ಇಲಾಖೆ ತೊಗೊಂಡ್ರು ಕೂಡ ನಾವು ಯಾವುದೇ ರೀತಿ ಇದೆ ಅಂತ ಬಾರ್ ಮಾಡಿಲ್ಲ. ನಾವು ಸ್ಕಾಲರ್ಶಿಪ್ ಕೊಡುವಂಥದ್ದು ಕೊಡ್ತೀವಿ. ಮತ್ತು ಅವರು ಸ್ಕಾಲರ್ಶಿಪ್ನ ಕೆಲವೊಂದನ್ನು ಹೈಯರ್ ಎಜುಕೇಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು. ಅದನ್ನೊಂದು ಮಾನ್ಯ ಸಚಿವರ ಜೊತೆ ಏನು ಮೀಟಿಂಗ್ ಆಗುತ್ತೆ ಅದಕ್ಕಿಂತ ಮುಂಚೆ ಮಾನ್ಯ ಸಚಿವರ ಜೊತೆ ನಾವು ನಿಗದಿ ಮಾಡಿ ಆ ಬಗ್ಗೆ ನಾವು ಕ್ರಮವನ್ನು ವಹಿಸ್ತೇವೆ. ಮತ್ತು ಇನ್ನೊಂದು ಏನು ನಮ್ಮದು ಸೇವಾ ಸಿಂಧು ಆದಮೇಲೆ ಈಗ ಹೊಸ ಸಾಫ್ಟ್ವೇರ್ ಬಂದಿದೆ. ಆ ಸಾಫ್ಟ್ವೇರಲ್ಲಿ ಸುಮಾರು ನ್ಯೂನತೆಗಳಿದೆ ಅಂತ ಹೇಳ್ತಾ ಇದ್ರು. ಈಗಲೂ ಕೂಡ ಪ್ರತಿದಿನ ಸಾವಿರಾರು ಅರ್ಜಿಗಳು ನಮಗೆ ಬರ್ತಾ ಇದೆ. ಆ ನ್ಯೂನತೆನ ಏನು ನಮ್ಮಲ್ಲಿ ಒಂದು ಸೆಲ್ ಕೂಡ ಮಾಡಿದ್ದೀವಿ, ರಿಜಿಸ್ಟ್ರೇಷನ್ ಸೆಲ್ ಅಂತ. ಈಗ ಚಂದ್ರಶೇಖರ್ ಅವರು ಇಲ್ಲೇ ಲೇಬರ್ ಆಫೀಸರ್ ಅದನ್ನು ನೋಡ್ಕೋತಾರೆ. ಹಾಗೆಯೇ IT ನಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಗೂ ನಾವು ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೋಡಲ್ ಆಫೀಸರ್ಸ್ನೂ ಕೂಡ ನಾವು ಮಾಡಿದ್ದೀವಿ. ಅವರು ಆ ಸಾಫ್ಟ್ವೇರ್ನಲ್ಲೂ ಕೂಡ ಹಲವಾರು ಸುಧಾರಣಾ ಕ್ರಮಗಳು ಹೇಳಿದ್ರು. ಅಂದರೆ ನಮಗೆ ಮೆಸೇಜ್ ಹೋಗಬೇಕು, ನಮಗೆ ನಮ್ಮ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು, ಮತ್ತು ಯಾವ ರೀಸನ್ಗೆ ರಿಜೆಕ್ಟ್ ಆಗಿದೆ ಅನ್ನೋಂಥದ್ದು ಗೊತ್ತಾಗಬೇಕು. ಆಮೇಲೆ ಅಪ್ಲಿಕೇಶನ್ಸನ್ನು ಈಗ ಒಂದ್ಸಲ ರಿಜೆಕ್ಟ್ ಆದರೆ ನೆಕ್ಸ್ಟ್ 3 ಮಂತ್ಸ್ ಸಾಕೋಂಗಿಲ್ಲ ಅಂತ ಹೇಳಿದ್ವಿ. ಅದನ್ನು 1 ತಿಂಗಳಿಗೆ ರೆಡ್ಯೂಸ್ ಮಾಡಿ ಅಂತ ಕೂಡ ಅವರು ಹೇಳಿದರು. ಇದೆಲ್ಲ ಮುಂದಿನ ಇದು ಸ್ವಲ್ಪ ನಮ್ಮದು ಈ ಸಾಫ್ಟ್ವೇರ್ ಅಳವಡಿಸೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನ ಪರಿಶೀಲಿಸಿ ನಾವು ನಿಮಗೆ ಅಪ್ಲಿಕೇಶನ್ ಪೆಂಡೆನ್ಸಿನ ವ್ಯೂ ಮಾಡೋದಕ್ಕೆ, ಮತ್ತು ನೀವು ಅಪ್ಲಿಕೇಶನ್ಸನ್ನ ಯಾವ ಕಾರಣಕ್ಕೆ ಅಪ್ರೂವ್ ಆಯಿತು ಅಥವಾ ರಿಜೆಕ್ಟ್ ಆಯಿತು ಅಂತ ಹೇಳೋದಕ್ಕೆ ಈ ಎಲ್ಲ ಇದನ್ನು ತಗೊಳ್ತೀವಿ. ಮತ್ತು ಮುಂದೆ ನಾವು ಇದೇ ಸಾಫ್ಟ್ವೇರಲ್ಲಿ ನಿಮಗೆ ಯಾರಿಗೆ ಅಟೆಂಡೆನ್ಸ್ ನೀವು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ GPS ಅಳವಡಿಸಿ ನೀವು ಆ ಲೊಕೇಶನಿಂದನೇ ಡೈಲಿ ಅಟೆಂಡೆನ್ಸ್ ಹಾಕುವಂಥ ಸೌಲಭ್ಯನೂ ಕೊಡ್ತೀವಿ. ಅಕಸ್ಮಾತ್ ಯಾರಿಗೆ ಮೊಬೈಲು ಇವೆಲ್ಲ ನಮಗೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಿಮಗೆ ಅಟೆಂಡೆನ್ಸ್ ಬುಕ್ಕನ್ನು ಕೂಡ ಕೊಡ್ತೀವಿ. ನೀವು ಏನು ಸ್ವಯಂ ದೃಢೀಕರಣ ಇಷ್ಟು ದಿನ ಮಾಡ್ತಾ ಇದ್ರಿ ಅದಕ್ಕೊಂದು ಸೊಲ್ಯೂಷನ್ನು ಕೂಡ ಕಂಡುಹಿಡಿದಿದ್ವಿ. ಆ ಒಂದು ಸೊಲ್ಯೂಷನ್ಸನ್ನು ಮಾಡ್ತೀವಿ. ಅದಾದ ನಂತರ ಮಾನ್ಯ ಸಚಿವರು ಹೇಳಿದ್ರು, ಈಗ ಕೆಲವು ಕಡೆ ಈಗ ಬೆಂಗಳೂರಲ್ಲಿ ಸೈಟಲ್ಲೇ ಹೋಗಿ ರಿಜಿಸ್ಟ್ರೇಷನ್ಸ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15,000 ಆ ಥರ ರಿಜಿಸ್ಟ್ರೇಷನ್ ಆಯಿತು. ಈ ಹಳ್ಳಿಗಳಲ್ಲೂ ಅವರೆಲ್ಲ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ಅದರಿಂದ ಅಲ್ಲಲ್ಲೇ ಹೋಗಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಕ್ರಮ ಮಾಡಿ ಅಂತ ಅಂದರು. ಅದರಿಂದ ಸ್ಥಿರ ಮತ್ತು ಸಂಚಾರಿ ವಾಹನದ ಮೂಲಕ ಆಯಾ ಜಾಗದಲ್ಲೇ ಒಂದೊಂದು ಹೋಬಳಿ ಮಟ್ಟದಲ್ಲೇ ಕೂಡ ರಿಜಿಸ್ಟ್ರೇಷನ್ಸ್ ಮಾಡಿ ಕಾರ್ಮಿಕರಿಗೆ ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಅದಾದ ನಂತರ ಮತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ಒಂದು 3-4 ತಿಂಗಳು ಸಾಫ್ಟ್ವೇರ್ ಸ್ವಲ್ಪ
ಅಪ್ಗ್ರೇಡೇಷನ್ ಅಲ್ಲಿ ಇದ್ದಿದ್ರಿಂದ ತಮ್ಗೆಲ್ಲ ಸೌಲಭ್ಯಗಳಿಗೆ ಅರ್ಜಿ ಹಾಕ್ಲಿಕ್ಕೆ ಅನಾನುಕೂಲ ಆಯಿತು. ಅದನ್ನ ಈಗಾಗಲೇ ನಿಮ್ಗೆ ಎಲ್ಲರೂ ಸೇರಿರೋದ್ರಿಂದ ಹೇಳ್ತಾ ಇದ್ವಿ, ಸೆಪ್ಟೆಂಬರ್ 30th ಕೂಡ ಎಲ್ಲರಿಗೂ ಕೂಡ ಆ ಡೇಟ್ ಅನ್ನ ನಾವು ಎಕ್ಸ್ಟೆನ್ಷನ್ ಮಾಡಿದೀವಿ. ಅದನ್ನು ಕೂಡ ತಾವು ನಿಮ್ಮ ಸಂಘದವರು ಅದನ್ನ ಕೇಳ್ಕೊಂಡ್ರು ಮಾಡಿ ಅಂತ ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಕೂಡ ಮಾಡಿದೀವಿ. ಮತ್ತೆ ನಮ್ಮೆಲ್ಲರಿಗೂ ಕೂಡ